ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರಯೇ ನಮಃ. ಇವರು ಗೋಪಾಲ ಮತ್ತು ನಿಮ್ಮ ಹೆಸರು ರತ್ನ, ಗೋಪಾಲ ರತ್ನ ದಂಪತಿಗಳು. ಹೊಸಕೋಟೆ ಬೆಂಗಳೂರು ಹತ್ತಿರ ಇದೆ. ಆ ಹೊಸಕೋಟೆ ಹತ್ತಿರ ದಾಸರಹಳ್ಳಿ ಅಂತ ಅಲ್ಲಿ ವಾಸ ಮಾಡ್ತಾರೆ. ಇವರು ಗೋಪಾಲ ಮತ್ತು ಇವರು ರತ್ನ ಇಬ್ಬರು ಸೇರಿ ಹೂಗಳನ್ನು ಕಟ್ತಾರೆ. ಕಟ್ಟಿ KR ಮಾರ್ಕೆಟಿಗೆ ಬಸ್ಸಲ್ಲಿ 27 ಕಿಲೋಮೀಟ್ರ್ ಪ್ರತಿದಿನ ಬೆಳಗ್ಗೆ 3 ಗಂಟೆಗೆ ಎದ್ದು ಹೋಗಿ ಮಾರಾಟ ಮಾಡಿ ಅದರಲ್ಲಿ ಬಂದ ದ್ರವ್ಯದಿಂದ ಅವರು ಕುಟುಂಬ ನಡೆಸ್ತಾ ಇದ್ದಾರೆ. ಇಲ್ಲಿ ನಾನು ಮಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೆ. ಕೃಷ್ಣಾಪುರದಲ್ಲಿ ಪ್ರವಚನ ಆಗ್ತಾ ಇದೆ. ಲೈವಲ್ಲಿ ಅವರು ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದ ಮೇಲೆ ಅವರು ಈ ಪ್ರವಚನವನ್ನು ಎದುರುಗಡೆ ಕೇಳಿ ತಾವೂ ಒಂದು ಪ್ರವಚನ ತಮ್ಮ ಊರಿನಲ್ಲಿ ಮಾಡಬೇಕು ಅಂತ, ಹಿಂದೆ ಚಿಂಚಲೆಯಲ್ಲಿ ಪ್ರವಚನ ಆಗಿತ್ತು, ಹಾಗೆ ಅವರ ಊರಿನಲ್ಲೇ ಒಂದು ಬಸ್ ಸ್ಟ್ಯಾಂಡಲ್ಲಿ ತುಂಬ ದೊಡ್ಡ ಜಾಗ ಇದೆಯಂತೆ. 7 ಊರನ್ನ ಕರೆದು ಪ್ರತಿದಿನ ಅನ್ನದಾನ ಮಾಡಿ ನಮಗೆ ದೇವರೇ ಎಲ್ಲ ಸಂಪತ್ತು ಕೊಟ್ಟಿದ್ದಾನೆ ಅಂತ ಹೇಳಿ ನಿಷ್ಠೆಯಿಂದ ಆ ಕಾರ್ಯಕ್ರಮ ಮಾಡಲಿಕ್ಕೆ ಆಹ್ವಾನ ಮಾಡಲಿಕ್ಕೆ ಬಂದಿದ್ದಾರೆ. ಈ ಗೋಪಾಲ ಅನ್ನೋರು ತುಂಬ ಜನನ ಕನ್ವರ್ಟ್ ಮಾಡಿದ್ದಾರೆ. ಈಗ ತಮ್ಮ ಹೆಂಡತಿಯನ್ನೇ ಏಕಾದಶಿ ಉಪವಾಸ ಮಾಡೋ ಹಾಗೆ ಮಾಡಿದ್ದಾರೆ. ಸ್ವಯಂ ತಾವು ಏಕಾದಶಿ ಉಪವಾಸ ಮಾಡ್ತಾ ಇದ್ದಾರೆ. ಕ್ಷತ್ರಿಯರಲ್ಲಿ ನಾಮಧಾರಿಗಳು ಮತ್ತು ಇನ್ನೊಂದು ವಿಭಾಗ, ಅದು ಮರ್ತೋದು, ಮುಳ್ದಾರು ಅಂತ ಇನ್ನೊಂದು ವಿಭಾಗ. ಅದರಲ್ಲಿ ಮುಳ್ದಾರು ವರ್ಗದಲ್ಲಿ ಇದ್ದು ಸಾಕಷ್ಟು ಆಚರಣೆಗಳನ್ನು ಮನೇಲಿ ಮಾಡ್ಕೊಂಡು ಬಂದಿದ್ದಾರೆ. ಮುಟ್ಟು ಮಡಿ ಮೈಲಿಗೆ ಎಲ್ಲ ಗೊತ್ತಿದೆ. ಒಂದು ಹೊಸದಾಗಿ ಮನೆ ಕಟ್ಟಿಸಿ ಭಾಗವತ ಸಪ್ತಾಹ ಮಾಡುವ ಪ್ರವಚನ ಆದಮೇಲೆ ಅದನ್ನು ಬಾಡಿಗೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಅವರಿಗೆ ಒಂದು ಸ್ವಂತ ಮನೆ ಇದೆ. ಅವ್ರ ತಂದೆ ತಾಯಿಗಳ ಜೊತೆಗೆ ಹರಿಭಕ್ತಿಯಿಂದ ಜೀವನ ಮಾಡಬೇಕು, ದೇವರು ಕೊಟ್ಟ ಸಂಪತ್ತೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಭಾವದಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ನೀವೇ ಕೇಳಿ. ನಿಮ್ಮ ಭಾವ ಏನು? ಭಾಗವತ ಕೇಳಲಿಕ್ಕೆ ನಿಮ್ಮ ಅಭಿಪ್ರಾಯ ಏನು? ಗೋಪಾಲ್ ಅವರು ಹೇಳಿ. ನಮಸ್ಕಾರ. ಭಗವಂತನ ಕೃಪೆಯಿಂದ ನಾನು ಇವತ್ತು ನಮ್ಮ ಕುಟುಂಬ ಬಹಳ ಚೆನ್ನಾಗೈತೆ. ನೀವು ಯಾವ್ಯಾವ ದೇವತೆಗಳನ್ನ ನಂಬಿದ್ರೆ ಸುಖ ಇಲ್ಲ, ಅವರೆಲ್ಲ ರೆಂಡೆ ಕೊಂಬೆಗಳು ಮಾತ್ರ. ದೇವರು ಕೂಡ ಬಂದು ಸರ್ವೋತ್ತಮ ನಾರಾಯಣ. ಆ ನಾರಾಯಣದಿಂದಲೇ ಸಕಲ ದೇವತೆಗಳು ಬೇರೆ ಅನುಗ್ರಹಗಳು ಕೊಡೋದು. ಸರ್ವೋತ್ತಮ ನಾರಾಯಣ ಫಲ ಕೊಡೋದಲ್ಲದೆ ಕಾಯ್ತಾನೆ. ಕೊಟ್ಟು ಕಾಯೋನು ಭಗವಂತ ಒಬ್ಬನೇ. ಬೇರೆ ದೇವತೆಗಳು ಕೊಡ್ಬೋದಷ್ಟೇ, ಕಾಯಲ್ಲ. ಅವರ ಕ್ಷಣಕ ಮಾತ್ರ ಕೊಡ್ತಾನೆ, ಕಾಯಲ್ಲ. ಭಗವಂತ ಕೊಟ್ಟು ಕಾಯೋ ಆ ತಾಕತ್ತಿರೋದು ಸರ್ವೋತ್ತಮ ನಾರಾಯಣ ಒಬ್ಬನೇ. ಅದಕ್ಕೆ ಆ ನಾರಾಯಣನೇ ಆರಾಧನೆ ಮಾಡಿ ನಮ್ಮ ಕುಟುಂಬ ಚೆನ್ನಾಗಿದೆ. ಅದಕ್ಕೆ ಆ ಭಾಗವತ ಸಪ್ತಾಹ ಮಾಡಿ ನಾನು ಒಬ್ಬನೇ ತಿಳ್ಕೊಳ್ಳೋದಲ್ಲ, ಇಡೀ 7 ಊರಿಗೆ ನನ್ನ ಕೈನಾಗ ಆದಷ್ಟು ಪ್ರಯತ್ನ ಮಾಡಿ ಭಗವಂತನ ತಾರತಮ್ಯ ಯಾರು ಎಲ್ಲೆಲ್ಲಿ ಪೂಜೆ ಮಾಡಬೇಕು, ಯಾವ್ಯಾವ ದೇವತೆನ ಎಲ್ಲೆಲ್ಲಿ ಪೂಜೆ ಮಾಡಬೇಕು, ಯಾವ ಥರ ಪೂಜೆ ಮಾಡಬೇಕು ಅನ್ನೋ ತಿಳಿಸ್ಕೊಡೋ ಒಂದು ಅಭಿಪ್ರಾಯದಿಂದ ಭಾಗವತ ಸಪ್ತಾಹ ಮಾಡಿಸ್ಬೇಕು ಅಂತ ಡಾಕ್ಟರ್ ಬೇನ ವಿಜೇಂದ್ರ ಆಚಾರ್ಯ ಹತ್ರ ಬಂದಿದ್ದೀನಿ. ಅವರ ಕೃಪೆಯಿಂದ ಅವರ ಅನುಗ್ರಹ ಕೊಟ್ಟರೆ ನಾನು ಸಪ್ತಾಹ ಮಾಡಿ 7 ದಿನ ಕಥೆಯೇ ಕೇಳಿ 7 ವೈಕುಂಠಗೆ ಅಂತ. ಅದಕ್ಕೆ 7 ದಿನದ. ಮಧ್ವಾಚಾರ್ಯ ಬಗ್ಗೆ ನಿಮಗೇನು ಗೊತ್ತಿದೆ ಹೇಳಿ. ಮಧ್ವಾಚಾರ್ಯ ನೋಡಿ, ಮಧ್ವ ಸಿದ್ಧಾಂತಗಳಲ್ಲಿ ಯಾರು ಏನು ಹೆಂಗೆ ಅನ್ನೋದು ನಾವೆಲ್ಲ ನೋಡಿದ್ದೀವಿ. ರಾಮಾನುಜಾಚಾರ್ಯರು ನೋಡಿದ್ದೀವಿ, ಶಂಕರಾಚಾರ್ಯರು ನೋಡಿದ್ದೀವಿ, ಮಧ್ವ ತತ್ವಗಳು ಕೇಳಿದ್ದೀವಿ. ಮಧ್ವಾಚಾರ್ಯರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಬೇಕಂದ್ರೆ ನಾವು ಪುಣ್ಯವಂತರು. ಯಾಕಂದ್ರೆ ಅವರು ವಾಯುದೇವರ ಅವತಾರ. ಅವರು ಬಂದು ನಮ್ಗೆ ಕರ್ನಾಟಕದಲ್ಲಿ ಹುಟ್ಟಿ ನಮ್ಗೆ ಪ್ರಚೋದನೆ ಮಾಡಿ ಮಧ್ವ ಸಿದ್ಧಾಂತದಲ್ಲಿ ಯಾರ್ಯಾರು ಬಂದವರು ಅವರೆಲ್ಲ ಒಳ್ಳೆ ಸಾಧಕರು. ವಿಜಯೇಂದ್ರ ಆಚಾರ್ಯರು, ಅನಂತ ಕೃಷ್ಣಾಚಾರ್ಯರು, ವೇದ ಬ್ರಹ್ಮಣ್ಯಾಚಾರ್ಯ ಅವರೆಲ್ಲಾನು ಮಧ್ವ ಸಿದ್ಧಾಂತದಿಂದ ಬಂದಿರೋದು. ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಸಣ್ಣ ಅಭಿಪ್ರಾಯದಿಂದ ಅದಕ್ಕೂ ನಿಮ್ಮನ್ನೇ ಕರೀತಾ ಇದ್ದೀವಿ. ಅವ್ರ ಬಗ್ಗೆ ತಿಳಿಸ್ಕೊಡ್ರಿ. ಯಾಕಂದ್ರೆ ಮಧ್ವಾಚಾರ್ಯರು ಒಬ್ರೆ ಎಲ್ಲಾ 4 ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯಕ್ಕೆ, ಶೂದ್ರರಿಗೆ ಮತ್ತೆ ಹೆಣ್ಣು ಮಕ್ಕಳಿಗೇನು ಮೋಕ್ಷ ಐತೆ ಅಂತ ಹೇಳಿರೋದು ಒಬ್ಬರೇ ಅಂದ್ರೆ ಮಧ್ವಾಚಾರ್ಯರು ಮಾತ್ರ. ಅವ್ರು ಬಿಟ್ಟು ಬೇರೆ ಯಾರು ಹೇಳಿಲ್ಲ. ಅದನ್ನೆಲ್ಲ ತಿಳಿಸ್ಕೊಡ್ಬೇಕು ಅಂತಾನೆ ನಾವು ನಿಮ್ಮನ್ನ ಕೇಳ್ಕೊತಾ ಇದ್ದೀವಿ. ಸಂತೋಷಪ್ಪ. ದಿನನಿತ್ಯ ಹೂ ಕಟ್ಟಿಕೊಂಡು ಯಾವಾಗಲೂ ಪ್ರವಚನ ಕೇಳಿಕೊಂಡು ಆಚರಣೆಗಳನ್ನು ಮಾಡಿಕೊಂಡು ಮಾಂಸಾಹಾರ ತಿನ್ನಲ್ಲ. ಇವರು ವರ್ಗದಲ್ಲಿ ಎಲ್ಲರೂ ಮಾಂಸ ಭಕ್ಷಣ ಮಾಡ್ತಾರೆ. ಶುದ್ಧ ಏಕಾದಶಿ ಉಪವಾಸ ಮಾಡ್ತಾರೆ. ಮಾಂಸ ಭಕ್ಷಣವನ್ನು ಬಿಟ್ಟಿದ್ದಾರೆ. ಮತ್ತು ನೀತಿವಂತರಾಗಿ ಎಲ್ಲ ಅವ್ರ ಕುಟುಂಬದಲ್ಲೂ ಒಳ್ಳೆಯ ಸತ್ಪ್ರೇರಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಸರಿಯಾಗಿ ಆ ಹೊಸಕೋಟೆಯಿಂದ ಇಲ್ಲಿಯ ತನಕ ಕಾರ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ವೃತ್ತಿಯನ್ನೆಲ್ಲ ಬದಿಗಿಟ್ಟು ಎಲ್ಲರೂ ನಾವು ಸಂಭ್ರಮ ಪಡಬೇಕಾದ ಕಲಿಯುಗದಲ್ಲಿ ಇನ್ನೂ ಧರ್ಮ ಉಳಿಸುವಂತಹ ಇಂಥ ಕುಡಿಗಳಿದ್ದಾವೆ. ಹರಯೇ ನಮಃ.
ರಾಮನಾಮ ಭಜಿಸಿದ ಬಗೆ ಉಂಟೆ ಭವದ ಬಂಧನ ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ ಶಿವನು ಧನ್ಯ ನಾದ ಮೌನಿ ಯುವತಿ ಪಾವನ ಯಾದನು ರವಿಯ ಸುತನು ಪದವಿ ಪಡೆದ ಧ್ರುವನು ದಿವಿಜ ನೆನೆಸಿದ ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ ಕರಿವರ ಪ್ರಹ್ಲಾದ ದ್ರೌಪದಿ ವರವಿಭೀಷಣರೆಲ್ಲರೂ ಹರಿಯ ಸ್ಮರಣೆ ಮಾಡಿ ಸುಖ ಭರಿತರಾದ ನಿಲ್ಲವೇ ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ ಗಿರಿಜರಾಮ ಮಂತ್ರದಿಂದ ಪರಮ ಮಂಗಳೆಯಾದಳು ವರದ ಗೋಪನ ವಿಠಲ ನಾಮ ದುರಿತ ಕಾನನ ಪಾವನ ರಾಮನಾಮ ಭಜಿಸಿದವರಿಗೆ ಉಂಟೆ ಭವದ ಬಂಧನ